ಟಿಕೆಟ್ ಎಲ್ಲ ಆನ್ಲೈನಲ್ಲೇ ಬುಕ್ ಮಾಡಿದ್ದೀವಿ, ಹಾಗಾಗಿ ಟಿಕೆಟ್ದೇನು ಪ್ರಾಬ್ಲಮ್ ಇಲ್ಲ ಇವಾಗ. ಎರಡು ಟಿಕೆಟ್ ಆನ್ಲೈನ್ ಬುಕ್ ಆಗಿದ್ದಾವೆ. ಹಾಂ ಹ್ಞೂ 3:53 ಆಗಿದೆ. ಸೊ ನಾವು ಬಂದಿದ್ದೀವಿ, ಆದರೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಮೂವಿ ನೋಡ್ಕೊಂಡು ಬಂದ್ವಿ. ಶೀತಲಂತೂ ಫುಲ್ ಹತ್ತಾಳು ಮೂವಿ ನೋಡಿ. ಹಲೋ ಮೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಚಿಕ್ಕೋಡಿಗೆ ಬಂದಿದ್ದೀನಿ, ನಿನ್ನೆ ಬಂದಿದ್ದೀನಿ. ಸೊ ಇವತ್ತು ಗಣರಾಜ್ಯೋತ್ಸವ. ಮೊದಲಿಗೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಗಣರಾಜ್ಯೋತ್ಸವ ಸ್ಪೆಷಲ್ ಆಗಿ ನಾವು ಒಂದು ಮೂವಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಯಾವುದಪ್ಪ ಮೂವಿ ಅಂತಂದರೆ ಬಾರ್ಡರ್ 2 ಅಂತ ಹೇಳಿ. ಸೊ ಮೂವಿ ಟ್ರೈಲರ್ ಅಂತೂ ನೋಡಿದ್ದೀವಿ, ಸಖತ್ತಾಗಿದೆ. ಸೊ ಮೂವಿ ಯಾವ ಥರ ಇರುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಕಂಟಿನ್ಯೂ ಆಗಿ ನೋಡ್ತಾ ಇರಿ. ನಿಮಗೂ ಕೂಡ ಮಿಡ್ಲಲ್ಲಿ ಮೂವಿನ ತೋರಿಸ್ತೀನಿ, ಹಾಗೆ ಯಾವ ಥರ ಇತ್ತು ಅನ್ನೋದನ್ನ ಫೀಡ್ಬ್ಯಾಕ್ ಕೂಡ ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಹೋಗೋಣ್ರಿ. ಸೊ ಇವಾಗ ನಿಪ್ಪನಿಗೆ ಹೋಗ್ಬೇಕು ನಾವು. ಟೈಮ್ ಎಷ್ಟಾಯಿತು? 3:20, 3:45ಗೆ ಶೋ ಇದೆ. ಸೊ ಇವಾಗ ಬೇಗ ಬೇಗ ಹೋಗಬೇಕು. ಸೊ ಬನ್ನಿ, ನಿಮ್ಗೆ ಡೈರೆಕ್ಟಾಗಿ ನಾನು ಅಲ್ಲೇ ಸಿಗ್ತೀನಿ. ಹೋಗೋಣ ಬನ್ನಿ. ರಸೀಟ್ ಇಲ್ಲ ಅವ್ರ ಪಾಕೆಟ್ ಕದ. ಟೈಮ 2:43 ಆಗೈತ್ರಿ. 45 ಶೋ ಐತಿ. ಹಾಂ 3:42 ಆಗೈತಿ. ಬಾರ್ಡರ್ 2 ಟಿಕೆಟ್ ಎಲ್ಲ ಆನ್ಲೈನಲ್ಲೇ ಬುಕ್ ಮಾಡಿದ್ದೀವಿ, ಹಾಗಾಗಿ ಟಿಕೆಟ್ದೇನು ಪ್ರಾಬ್ಲಮ್ ಇಲ್ಲ ಇವಾಗ. ಸೊ ಅವಾಗ ಏನಿದ್ರು ಹೋಗ್ಬೇಕಷ್ಟೇ. ಇನ್ನೂ 2 ನಿಮಿಷ ಇದೆ. 2 ನಿಮಿಷದಲ್ಲಿ ಮೇಲ್ಗಡೆ ಹೋಗಬೇಕು. ಲಿಫ್ಟ್ ಸ್ಟಾರ್ಟ್ ಆಯ್ತು ಇಲ್ಲ ನೋಡ್ತಾವ್ರಿ ಇವರು. ರೀ ಲಿಫ್ಟ್ ನೋಡ್ರಿ. ರಿಮೈನಿಂಗ್ 2 minutes ಓನ್ಲಿ. ಆರ್ ಯು ಎಕ್ಸೈಟೆಡ್? ಬೈಕ್ ಹೆಂಗೆ ಓಡಿಸ್ರಿ, ಗಾಳ್ಯಾಗ ಬಂದಂಗೆ ಅನ್ಸತ್ತೈತಿ ಪೂರ್ತಿ. ಹಾಂ ನಮ್ಮ ಪಪ್ಪನ ಕರ್ಕೊಂಬರ್ಬೇಕಿತ್ತು ಆ್ಯಕ್ಚುಲಿ, ಎಕ್ಸ್-ಆರ್ಮಿ. ಅವ್ರಿಗೆ ಫುಲ್ ಖುಷಿ ಆಗ್ತಿತ್ತು ಬಂದಿದ್ರೆ. ಸೊ ಬರೋಕ್ಕಾಗಲಿಲ್ಲ ಅವ್ರಿಗೆ. ಬೇಗ ಬೇಗ ಹೋಗ್ಬೇಕಿನ್ನ, ಲಿಫ್ಟ್ ಇನ್ನೂ ಬರ್ತಾ ಇಲ್ಲ. ಸೊ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. 2:45 ಆಗಿದೆ ಆಲ್ರೆಡಿ. ಇವಾಗ ಲಿಫ್ಟಿಗೆ 3:45. ಎಸ್ ಹೌದು, 3:45 ಆಗಿದೆ ಇವಾಗ. ಸೊ ಬಂದ್ವಿ ನಾವು. ಇನ್ನೊಂದು ಫ್ಲೋರ್ ಮೇಲೆ ಏನಾಗಲೇ ಲಿಫ್ಟ್ ಹೋಗೋದಿಲ್ಲೇನಾ? ಎರಡು ಟಿಕೆಟ್ ಆನ್ಲೈನ್ ಬುಕ್ ಆಗಿದ್ದಾವೆ. ಹಾಂ ಹ್ಞೂ ಇವತ್ತು ಹಾಲಿಡೇ ಇರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದೆ. ಆಗಿದೆ. ಸೊ ನಾವು ಬಂದಿದ್ದೀವಿ, ಆದರೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಮೂವಿ. ಭೂಮಿ ವಿಷಯ ಏನಾಯ್ತು ರಮೇಶ? ಜೀವನದಲ್ಲಿ ಮನೆ ಕಟ್ಟಕ್ಕಾಗೋದು ಒಂದೇ ಸಲ. ವಿಶ್ವಾಸ 3:45 to 7 o'clock ತನಕ ಮೂವಿ ಇದೆ. ಸೊ ಇವಾಗ ಆಲ್ರೆಡಿ 3:53 ಮಾತ್ರನೇ ಚೂಸ್ ಮಾಡಿದೆ. ಯಾಕೆ? ಅಪ್ಪನೇ ಹೇಳ್ಕೊಟ್ಟಿದ್ದು ಜೀವನದಲ್ಲಿ ಒಂದೇ ಸಲ ಮನೆ ಕಟ್ಟಕ್ಕಾಗೋದು ಅಂತ. ಸಾಧಿಸ್ಬಿಟ್ಟೆ. ಮೂವಿ ಯಾವ ಥರ ಇರ್ತಂತ ರಿವ್ಯೂ ಕೂಡ ನೋಡಿದ್ನಂತ. ಒಂದು ಮನೆ ಒಂದೇ ಅವಕಾಶ, ಅದಕ್ಕಾಗಿ
लेकिन एक अच्छा फौजी बनने के लिए सबसे जरूरी होता है अपने साथियों से रिश्ता। ಏನು ತೊಗೊಂಬಂದ್ರಿ? ಇದು ಬಟಾಟ ಚಿಪ್ಸ ಟೀ. ನಡೀರಿ. ಸೊ ಬ್ರೇಕ್ ಬಿಟ್ಟಿದೆ ಫ್ರೆಂಡ್ಸ್, ಇವಾಗ ಶುರು ಆಗುತ್ತೆ, ಹೋಗಬೇಕು. ಸ್ಟಾರ್ಟ್ ಆಗಿದೆ ಆಲ್ರೆಡಿ. वो पूछे जाती है कि घर कब आओगे, कि घर कब आओगे। ಗೈಸ್ ಈಗ ತಾನೇ ಮೂವಿ ನೋಡ್ಕೊಂಡು ಬಂದ್ವಿ. ಶೀತಲ್ ಅಂತೂ ಫುಲ್ ಹತ್ತಾಳು ಮೂವಿ ನೋಡಿ. ಶೀತಲ್ ಹೆಂಗಿತ್ತು ಮೂವಿ? ಮಸ್ತಿತ್ತು. ಸೊ ಚೆನ್ನಾಗಿತ್ತು ಫ್ರೆಂಡ್ಸ್ ಮೂವಿ. ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ ಬನ್ನಿ. ಇಂಥ ಮೂವೀಸಿಗೆ ನಾವು ಸಪೋರ್ಟ್ ಮಾಡಬೇಕು. ಆ್ಯಕ್ಚುಲಿ ಬಾರ್ಡರಲ್ಲಿ ನಮ್ಮ ದೇಶ ಪ್ರೇಮಿಗಳು ಯಾವ ಥರ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾವು ಮೂವಿಗಳ ಮೂಲಕನೇ ನೋಡ್ಬೋದು. ಯಾಕಂದರೆ ಲೈವ್ ನೋಡೋಕ್ಕಂತೂ ಆಗೋದಿಲ್ಲ, ಆದರೆ ಯಾರು ಹೋಗಿ ಬಂದಿರ್ತಾರೆ ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಕೇಳ್ಬೋದು. ನಿಜವಾಗ್ಲೂ ಸೇವೆ ಮಾಡೋರು ಬರಲ್ಲ ದೇಶಕ್ಕೋಸ್ಕರ, ಅವರು ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ತಮ್ಮ ಲೈಫನ್ನ ಬಿಟ್ಟುಬಿಟ್ಟಿರ್ತಾರೆ ನಮ್ಮ ದೇಶಕ್ಕೋಸ್ಕರ, ನಮಗೋಸ್ಕರ. ಅವ್ರು ಅಲ್ಲಿ ಅಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದಕ್ಕೆ ನಾವಿಲ್ಲಿ ಖುಷಿಯಾಗಿದ್ದೀವಿ. ಹೆಂಡತಿನ, ಮಕ್ಕಳನ್ನ, ತಂದೆನ, ತಾಯಿನ ಎಲ್ಲರನ್ನೂ ಬಿಟ್ಟು ಹೋಗಿರ್ತಾರೆ. ಯಪ್ಪ ಕ್ಲೈಮ್ಯಾಕ್ಸ್ ಅಂತೂ ಭಾಳ ಕೆಟ್ಟೈತಿ. ಮೂವಿ ಚಂದ ಇತ್ತಲ್ಲ, ಮಸ್ತಿತ್ತು. ನಾನು ಇವಾಗ ನಮ್ಮ ಪಪ್ಪ ಆರ್ಮಿ, ಎಕ್ಸ್ ಆರ್ಮಿ, ಅಂಥವ್ರ ಮಗಳಾಗಿ ಹುಟ್ಟೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಹಾಗಾಗಿ ಆರ್ಮಿ ಮಗಳಾಗಿ ಹುಟ್ಟಿದ್ದೀನಿ. ಸೊ ಯಾರ್ಯಾರು ಆರ್ಮಿ ಹೆಂಡತಿ, ಯಾರ್ಯಾರು ಆರ್ಮಿ ಫ್ಯಾಮಿಲಿಯವರು ಇದ್ದೀರಿ ನೋಡು, ನಿಮ್ಮೆಲ್ಲರಿಗೂ ಕೂಡ ನೀವು ಪುಣ್ಯ ಮಾಡಿದ್ದೀರಾ. ಹಾಗಾಗಿ ಆರ್ಮಿ ಅನ್ನೋ ಹೆಸರು ನಿಮ್ಮ ಮನೆತನದಲ್ಲೂ ಸೇರಿಕೊಂಡಿದೆ ಅಂತ ಹೇಳ್ಬೋದು. ಸೊ ನಮ್ಮ ಪಪ್ಪನೂ ದೇಶ ಸೇವೆ ಮಾಡಿ ಬಂದಿದ್ದಾರೆ, ಇದೊಂದು ನನಗೆ ಹೆಮ್ಮೆಯ ವಿಷಯ. ಇವಾಗ ಯಾರ್ಯಾರು ದೇಶದಲ್ಲಿ ಸೇವೆಯನ್ನು ಮಾಡ್ತಾಯಿದ್ದಾರೆ ಸೈನಿಕರಾಗಿ, ಅವರೆಲ್ಲರಿಗೂ ಕೂಡ ನಾನು ಆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಬೇಡ್ಕೊಳ್ತೀನಿ. ಸೊ ಅವರೆಲ್ರಿಗೂ ನಾನು ಒಂದು ಬಿಗ್ ಸೆಲ್ಯೂಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಮಸ್ತಿತ್ತು ಮೂವಿ, ಮಾತ್ರ ಸಖತ್ತಾಗಿತ್ತು. ನೀವೆಲ್ಲರೂ ಹೋಗಿ ನೋಡ್ರಿ. ಭಾರಿ ಕ್ಲೈಮ್ಯಾಕ್ಸ್ ಏನಾರೇ ಒಂದು 15 ನಿಮಿಷ ನೀ ಹತ್ತಿರ್ಬೇಕ ಬರೀ. ಕ್ಲೈಮ್ಯಾಕ್ಸ್ ಅಷ್ಟು. ಮತ್ತು ಆಫ್ಟರ್ ಇಂಟರ್ವಲ್ ಆದ ಕೂಡಲೇ ಫಸ್ಟಿಗೆ ಒಂದ್ಸಲ ಒಂದು ಸೀನ್ ಕಣ್ಣಾಗ ನೀರು ಬಂದೇ ಬರುತ್ತೆ. ಅಲ್ಲಿ ಕೂಡ ಒಬ್ಬರು ತೀರ್ಕೊಳ್ತಾರೆ. ಅದಾದಮೇಲೆ ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಂತೂ ಪಟ 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 ಅಂತ ತೀರ್ಕೋತಾರೆ. 3 ಜನ ಫ್ರೆಂಡ್ಸ್ ಅದರಲ್ಲಿ 2 ತೀರ್ಕೊಳ್ತಾರೆ, ಒಬ್ಬರೇ ಉಳ್ಕೊಳ್ಳೋದು. ಅದನ್ನಂತೂ ನೋಡಿ ಭಾಳ ತ್ರಾಸಾಯಿತು. ಮೂವಿ ನೋಡ್ರಿ, ಚೆನ್ನಾಗಿರುತ್ತೆ. ನಾನು ಸ್ಟೋರಿ ಹೇಳೋಕ್ಕಿಂತ ನೀವೇ ಹೋಗಿ ನೋಡಿದ್ರೆ ಮಸ್ತ್ ಇರುತ್ತೆ ಮೂವಿ. ಮೂವಿ ಅಂತೂ ರೀಸೆಂಟಾಗಿ ರಿಲೀಸ್ ಆಗೈತಿ 23ಗೆ. ಸೊ ಎಲ್ಲರೂ ಹೋಗಿ ನೋಡ್ರಿ. ನೋಡಿ ರಿಪಬ್ಲಿಕ್ ಡೇ ಯಾವ ಥರ ಇಲ್ಲಿ ರಂಗೋಲಿ ಹಾಕಿದ್ದಾರೆ ಅಂತ. ಗೈಸ್ ಮೂವಿ ಅಂತೂ ನೋಡಿ ಹೊರಗಡೆ ಬಂದ್ವಿ. ಸಿಗ್ತಲ್ಲ ಹೋಗೋಣ? ಎಸ್, ಹೊರಗಡೆ ಹೋದ ನಂತರ ಮತ್ತೆ ಸಿಗ್ತೀವಿ ಗೈಸ್. ಸೊ ಗೈಸ್ ಚಿಕ್ಕೋಡಿಗೆ ಬಂದ ರೀಚ್ ಆಗಿದ್ದೀವಿ ಈಗ. ಶೀತಲ ಚಳಿಲಿ 20 ಕಿಲೋಮೀಟರ್ಸ್ ಜರ್ನಿ ಆಯಿತು. ಇವಾಗ ಬಂದು ರೀಚ್ ಆಗಿದ್ದೀವಿ ಚಿಕ್ಕೋಡಿಗೆ. ಸೊ ಮೂವಿ ನೋಡಿದ ಮೇಲೆ ಊಟ ಮಾಡೋಕ್ಕೆ ಮನಸ್ಸೇ ಇಲ್ಲ ನನಗಂತೂ. ಹಾಗಾಗಿ ಊಟ ಏನೂ ಬೇಡ ಅಂತಂದೆ. ಸೊ ಏನು ಬಾದಾಮ್ ಮಿಲ್ಕ್ ಶೇಕ್ ರೀ, ಬಾದಾಮ್ ಶೇಕ್ ಕುಡಿಯೋದಕ್ಕೆ ಕರ್ಕೊಂಡು ಬಂದಿದ್ದಾರೆ. ಸೊ ಇದನ್ನೇ ಕುಡಿದು ಮಲ್ಕೊಂಬಿಡೋದು, ಏನಿಲ್ಲ ಹೆಚ್ಚಿಗೆ. ಜರ್ನಿ ಬೇರೆ ಆಗಿದೆ. ಸೊ ನಂದೊಂದು ಸ್ವಲ್ಪ ಮಾರ್ಕೆಟಲ್ಲಿ ಶಾಪಿಂಗ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಳ್ಬೇಕು. ಹಾಗಾಗಿ ಮಾರ್ಕೆಟಿಗೆ ಬಂದ್ವಿ ಡೈರೆಕ್ಟಾಗಿ. ಸೊ ಹಾಗಾಗಿ ಈ ಬ್ಲಾಗ್ನ ನಾನು ಎಂಜಾಯ್ ಮಾಡ್ತೀನಿ. ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರು ಬಾರ್ಡರ್ ಟು ಮೂವಿನ ನೋಡಿದ್ರು, ಹೋಗಿ ಮೂವಿನ ನೋಡಿ, ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.